ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೂ KCET 2025 ಎಕ್ಸಾಮ್ ಬರೆದ ವಿದ್ಯಾರ್ಥಿನಿಯರಿಗೂ ಸ್ವಾಗತ ಸುಸ್ವಾಗತ. SVY ಕರ್ನಾಟಕ ಅಪ್ಡೇಟ್ಸ್ ಚಾನಲ್ಗೂ ಸ್ವಾಗತ ಅಂತ ತಿಳ್ಕೊಳ್ಳೋದು. ಈಗ KCET 2025 ಪರೀಕ್ಷೆ ಬರೆದಿರುವ ವಿದ್ಯಾರ್ಥಿನಿಯರು ಭರ್ಜರಿ ಸಿಹಿ ಸುದ್ದಿ ಹಾಗೂ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬಿಡ್ತಾರೆ, ನನ್ನ ಒಂದು ರ್ಯಾಂಕಿಂಗ್ ಹೇಗೆ ಬಂದಿದೆ ಏನೋ ನಾನು ನೋಡ್ಕೋಬೇಕು ಅನ್ನುವ ಆಸೆ ಇದ್ದರೆ ನೀವು ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡಬೇಕು. ನೀವು ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿಟ್ಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ತಲುಪ್ತಾ ಇರುತ್ತೆ. ಯಾವುದಾದ್ರೂ ಒಂದು ಹೆಲ್ಪ್ಫುಲ್ ವಿಡಿಯೋ ಬರ್ತಾ ಇರುತ್ತೆ, ಮಿಸ್ ಮಾಡ್ಕೊಳ್ಬೇಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ ಅಂತ ಹೇಳ್ಕೊಳ್ತಾ ಇನ್ನು ಟಾಪಿಕ್ಗೆ ಹೋಗ್ತಾ ಇದ್ದೀವಿ. ಕೊನೆಯವರೆಗೂ ನೋಡಿ. ಮೋಡಲ್ KCET ಆನ್ಸರ್ ಕೀ ರಿಲೀಸ್ ಡೇಟ್ ಅಂತ ಏಪ್ರಿಲ್ 2025 ಅಂತ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ. ಅಂದರೆ ಇದೇ ಏಪ್ರಿಲ್ ಮಂತ್ನಲ್ಲಿ ಕೀ ಆನ್ಸರ್ಸ್ ಅನ್ನು ಬಿಡುಗಡೆ ಮಾಡುತ್ತೇವೆ ಅಂದರು ಈಗಾಗಲೇ ಮಾಡಿದ್ದಾರೆ. ಚೆಕ್ ಮಾಡಿಕೊಳ್ಳಿ. ನಿಮ್ಮ ಕ್ವಶನ್ ಪೇಪರ್ ಯಾವ ವರ್ಷನ್ಗೆ ಸಂಬಂಧಪಟ್ಟಿದ್ದು ಅನ್ನೋದು ನೆನಪಿಟ್ಕೊಳ್ಬೇಕು, ಅಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ನಿಮ್ಮ ಒಂದು KCET UG CET 2025 ಅಂತ ಎಂಟ್ರಿ ಮಾಡಿದ ನಂತರಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕೋ ಅದನ್ನು ಎಂಟ್ರಿ ಮಾಡಿಬಿಟ್ರೆ ಅಲ್ಲಿ ಕೀ ಆನ್ಸರ್ಸ್ ಕೊಟ್ಬಿಡುತ್ತೆ, ಡೌನ್ಲೋಡ್ ಮಾಡ್ಕೋಬಹುದು. ಈಗಾಗಲೇ 2 ಡೇಸ್ ಆಯಿತು ಇದು ಬಿಟ್ಟು. ಆನ್ಸರ್ ಕೀ ಅಬ್ಜೆಕ್ಷನ್ ವಿಂಡೋ ಏಪ್ರಿಲ್ ಆರ್ ಮೇ ಮಂತಲ್ಲೇ ಬಿಡುತ್ತೇವೆ ಅಂತ ತಿಳಿಸಿದ್ದಾರೆ. ಇನ್ನು ಫೈನಲ್ KCET 2025 ಆನ್ಸರ್ ಕೀ ಅನ್ನು ಮೇ 2025 ಬಿಡುಗಡೆ ಮಾಡಲಾಗುತ್ತೆ. ಇನ್ನು ನಿಮಗೆ ಬೇಕಾಗುವಂತಹ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ KCET 2025 ರಿಸಲ್ಟ್ ಡೇಟ್. ಈ ಡೇಟ್ ಯಾವಾಗ ಅಂತ ಡೇಟ್ ಒಂದೇ ಕನ್ಫರ್ಮ್ ಮಾಡಿಲ್ಲ ಸ್ಟೂಡೆಂಟ್ಸ್. ಇನ್ನು ಮೇ ಮಂತೇ ಆಗಿರುತ್ತೆ, 2025 ಇಯರೇ ಆಗಿರುತ್ತೆ. ಇನ್ನು ನಿಮ್ಮ ರ್ಯಾಂಕಿಂಗ್ ಯಾವ ರೀತಿ ಇರಬಹುದು ಅನ್ನೋದಕ್ಕೆ ನಿಮಗೆ ಒಂದು ಪ್ರಿವಿಯಸ್ ಇಯರ್ದು ರಿಸಲ್ಟ್ ಶೀಟ್ ತೋರಿಸ್ತೀನಿ. KCET 2024 ಅಂದರೆ ನಿನ್ನ ವರ್ಷದ್ದು ಒಬ್ಬ ಹುಡುಗಂದು ಆ್ಯಕ್ಚುಲಿ ಈಗ ಆ ರಿಸಲ್ಟ್ ಶೀಟ್ ತೋರಿಸ್ತೀನಿ. ನಿಮ್ಮದು ಹೀಗೆ ಬರುತ್ತೆ, ಒಮ್ಮೆ ನೋಡ್ಕೊಳ್ಳಿ. ಇದೆ ಅನ್ನೋದು ನೆನಪಿಟ್ಕೊಳ್ಳಿ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ CET ರಿಸಲ್ಟ್ಸ್ 2024 ಅಂದರೆ ಪ್ರೀವಿಯಸ್ ಇಯರ್ದು ನೇಮ್ ಆ್ಯಂಡ್ CET ನಂಬರ್ ನಾನು ಕಾಣಬಾರದಂತ ಮಾರ್ಕ್ ಮಾಡಿಬಿಟ್ಟಿದ್ದೀನಿ. ಇನ್ನು ಡಿಸಿಪ್ಲೈನ್ ಇಂಜಿನಿಯರಿಂಗ್ ಮತ್ತು ರ್ಯಾಂಕ್ 2,58,594 ಬಂದಿದೆ ಇಂಜಿನಿಯರಿಂಗ್ ರ್ಯಾಂಕ್. ಇನ್ನು ಮೆಡಿಕಲ್ ಡೆಂಟಲ್ ಇದು ನೀಟ್ ಎಕ್ಸಾಮ್ ಬರೆದ್ರೆ ಎಂಟ್ರಿ ಮಾಡ್ತಾರೆ. ಇನ್ನು ನಂತರ BNYS ಅನ್ನೋದು ರ್ಯಾಂಕ್ 2,05,724 ಇದು ರ್ಯಾಂಕು. ನಟ ಆರ್ಕಿಟೆಕ್ಚರ್ ರ್ಯಾಂಕು ನಟ ರಿಸಲ್ಟ್ಸ್ ಅಂತ ಬಿಟ್ಟ ಮೇಲೆ ಗೊತ್ತಾಗುತ್ತೆ. ಇನ್ನು ಅಗ್ರಿಕಲ್ಚರಲ್ BSc ಫಾರ್ಮ್ ಸೈನ್ಸ್ ಕೋರ್ಸ್ ಇದು 2,05,398 ರ್ಯಾಂಕ್ ಬಂದಿದೆ. ಇನ್ನು ವೆಟರ್ನರಿ ಸೈನ್ಸ್ 2,01,098. ಇನ್ನು BSc ನರ್ಸಿಂಗ್ 2,17,767 ರ್ಯಾಂಕ್ ಬಂದಿದೆ. ಇನ್ನು B ಫಾರ್ಮಾ 2,69,049 ಬಂದಿದೆ. ಇನ್ನು ಫಾರ್ಮಾ ಡಿ 2,69,364 ಬಂದಿದೆ. ಇನ್ನು ಕೆಳಗಡೆ ಡೀಟೇಲ್ಸ್ ಸಬ್ಜೆಕ್ಟ್ ಆ್ಯಂಡ್ CET ಮಾರ್ಕ್ಸ್ ಅಂತ ಕೊಟ್ಬಿಟ್ಟಿದ್ದಾರೆ. ಫಿಸಿಕ್ಸ್ 54ಗೆ ಇದ್ದರೆ 11 ಬಂದಿದೆ. ಕೆಮಿಸ್ಟ್ರಿ 66ಗೆ ಇದ್ದರೆ 12 ಬಂದಿದೆ. ಮ್ಯಾಥ್ಸ್ 47ಗೆ ಇದ್ದರೆ 11 ಬಂದಿದೆ. ಬಯೋಲಜಿ 58ಗೆ ಇದ್ದರೆ 11 ಬಂದಿದೆ. ಇದು CET ಮಾರ್ಕ್ಸ್. ಹೌದಾ? ಈಗ ಹೇಳ್ತೀನಿ ವಿದ್ಯಾರ್ಥಿಗಳೇ, ನಿಮಗೆ ಮೇನ್ ಇಂಪಾರ್ಟೆಂಟ್ ಇದು ನಿಮಗೆ ಇದ್ದರೆ ಮಾತ್ರ ತುಂಬ ಅಂದರೆ ತುಂಬ ನೀವು ಇಂಜಿನಿಯರಿಂಗ್ ಆದರೂ BSc ನರ್ಸಿಂಗ್ ಫಾರ್ಮಾ ಡಿ B ಫಾರ್ಮಾ ಅಥವಾ BSc ನರ್ಸಿಂಗ್ ಇಂಥ ಎಲ್ಲ ಕೋರ್ಸ್ಗಳಿಗೆ ಜಾಯಿನ್ ಆಗಬೇಕಂದ್ರೆ ಇದು ಇರಲೇಬೇಕು ಅನ್ನುವುದು ಒಂದು ಹೇಳ್ತಾ. ನೀವು CET ಮಾರ್ಕ್ಸ್ ಎಷ್ಟೇ ಪಡೆದುಕೊಂಡ್ರು PUC ಅಲ್ಲಿ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ನೀವು ಹೆಚ್ಚು ಪಡೆದುಕೊಂಡಿರ್ತೀರೋ ಅಷ್ಟು ಪರ್ಸೆಂಟೇಜ್ ಬರುತ್ತೆ CET ರ್ಯಾಂಕ್. ಈಗ
ನೀವು ಪಿ ಯು ಸಿಯಲ್ಲಿ ಕಡಿಮೆ ಅಂಕ ಪಡೆದುಕೊಂಡಿದ್ದಕ್ಕೋಸ್ಕರನೇ ಸಿ ಇ ಟಿ ರ್ಯಾಂಕ್ ಕಮ್ಮಿ ಆಗಿರುತ್ತೆ. ಓಕೆ, ಸಿ ಇ ಟಿ ರ್ಯಾಂಕ್ ಕಮ್ಮಿ ಏಕೆ ಆಗಿದೆ ಅಂತ ಕ್ವಶನ್ ಕೇಳಬಹುದು ವಿದ್ಯಾರ್ಥಿಗಳೇ. ಒಂದು, ನೀವು ಬಬಲ್ ಮಾಡಿರುವುದು ರಾಂಗ್ ಆಗಿರುತ್ತೆ. ಇನ್ನೊಂದು, ಪಿ ಯು ಸಿದು ಮತ್ತು ಸಿ ಇ ಟಿದು ಕನ್ಸಿಡರ್ ಮಾಡಿದ್ರೆ ಬಂದ ಒಂದು ರಿಸಲ್ಟ್ ಸಿ ಇ ಟಿ ರಿಸಲ್ಟ್ ಆಗಿ ಅನೌನ್ಸ್ ಮಾಡ್ತಾರೆ ಅಲ್ವಾ, ಅದಕ್ಕೋಸ್ಕರ ನಿಮ್ಮ ಸಿ ಇ ಟಿ ರ್ಯಾಂಕ್ ಕಮ್ಮಿ ಬಂದಿರುತ್ತೆ. ಈಗ ಇಲ್ಲಿ ನೋಡಿ, ಈ ಹುಡುಗಂದು ತೋರಿಸ್ದೆ ಇಲ್ವಾ ಇವಾಗ ರಿಸಲ್ಟ್ ಎಲ್ಲ 2 lakhs ಬಂದಿದೆ. ಯಾವುದು ಕಮ್ಮಿ ಬಂದಿಲ್ಲ. ನೀವು 2 lakhs ಬಂದಿದೆ ಅಂತ ಆನಂದ ಪಡೋದಲ್ಲ ವಿದ್ಯಾರ್ಥಿಗಳೇ. 2 lakhs ಬಂದರೆ ಫೀಲ್ ಆಗಬೇಕು. ಯಾಕೆ ಫೀಲ್ ಆಗಬೇಕು ಸರ್ ಅನ್ನುವ ಕ್ವಶನ್ ನೀವು ನನಗೆ ಕೇಳಬಹುದು. ಯಾಕೆ ಅಂದರೆ 2 lakhs ಬರಬಾರ್ದು. ಮಿನಿಮಮ್ ಅಂದರೂ ಎಷ್ಟು ಕಡಿಮೆ ಬರುತ್ತೋ ಸಿ ಇ ಟಿ ರಿಸಲ್ಟ್ಸ್, ಇಲ್ಲಿ 2 lakhs ಬಂದಿದೆ ಈ ಹುಡುಗಂದು. ಮಿನಿಮಮ್ ಅಂದರೂ ಎಲ್ಲ ಹುಡುಗರದು ಪರ್ಸೆಂಟೇಜ್ 5 ಸರ್ ಸೆಕೆಂಡ್ ಪಿ ಯು ಸಿದು ಅಂದರು, ಮತ್ತು ಬಬಲ್ ಚೆನ್ನಾಗಿ ಮಾಡಿ ಬಂದೀನಿ ಸರ್ ಅನ್ನೋದು ಆದರೂ ಎಷ್ಟಿರಬೇಕು ಗೊತ್ತಾ, ಮ್ಯಾಕ್ಸಿಮಮ್ ರಿಸಲ್ಟ್ 10,000 ಬಿಲೋ ಇರಬೇಕು. ಹಾಗಾದರೆ ನೀವು ಇಷ್ಟಪಟ್ಟಿದ್ದ ಬ್ರ್ಯಾಂಚ್ ಅನ್ನು ನೀವು ತಗೋಬಹುದು ಇಂಜಿನಿಯರಿಂಗ್ನಲ್ಲಿ. ಮತ್ತು ನೀವು ಬಿ ಎಸ್ ಸಿ ನರ್ಸಿಂಗ್, ಬಿ ಫಾರ್ಮಾ, ಸೈನ್ಸ್ ಕೋರ್ಸ್ಗಳಲ್ಲಿ ಜಾಯಿನ್ ಆಗುವುದಕ್ಕೆ ಕಮ್ಮಿ ಫೀಸ್ ಆಗುತ್ತೆ. ಒಂದು, ಇನ್ನೊಂದು ಏನು ಆಗುತ್ತೆ ಗೊತ್ತಾ, ನೀವು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಆದರೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಬೀಳುತ್ತೆ. ಹೌದು ವಿದ್ಯಾರ್ಥಿಗಳೇ, ಒ ಬಿ ಸಿಗೂ ಬೀಳುತ್ತೆ, ಬಟ್ ಪರ್ಸೆಂಟೇಜ್ ಕಮ್ಮಿ. ಒಟ್ಟಾರೆಯಾಗಿ ನಾನು ಹೇಳುವಂತಹ ಮಾತು ಏನಂದರೆ, ನಿಮ್ಮ ಒಂದು ಸಿ ಇ ಟಿ ರ್ಯಾಂಕ್ 2 lakhs ಪ್ಲಸ್ ಬಂದರೆ ನಿಮಗೆ ಅಂತ ತುಂಬ ಅಂದರೆ ತುಂಬ ಕಡಿಮೆ ಏನು ಸೀಟ್ಸ್, ಕಾಲೇಜಿನಲ್ಲಿ ಇರುವಂತಹ ಪ್ಲೇಸ್ಮೆಂಟ್ ಸೀಟ್ಸ್ ಕಡಿಮೆ. ಯಾಕೆ ಅಂದರೆ ನೀವು ಇಷ್ಟಪಟ್ಟಿರೋ ಬ್ರ್ಯಾಂಚ್ ನಿಮಗೆ ಸಿಗಲ್ಲ. ನೀವು ಸಿ ಎಸ್ ಸಿ ಅಥವಾ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಡೇಟಾ ಸೈನ್ಸ್ ಇಂತಹ ಕೋರ್ಸ್ಗಳಿಗೆ ನೀವು ಜಾಯಿನ್ ಆಗಬೇಕಂದ್ರೆ ಮಿನಿಮಮ್ ಅಂದರೂ 1,65,000 ಮಾತ್ರ ಇರಬೇಕು ನಿಮ್ಮ ಸಿ ಇ ಟಿ ರ್ಯಾಂಕ್. ಅದಕ್ಕಿಂತ ಹೆಚ್ಚು ಇದೆ ಅಂದರೆ ನೀವು ನಿಮ್ಮ ಇಷ್ಟಪಟ್ಟಿದ್ದ ಬ್ರ್ಯಾಂಚ್ ಸೇರೋಕ್ಕೆ ಆಗಲ್ಲ. ಓಕೆ, ಈಗ ನಮ್ಮ ಒಬ್ಬ ಸ್ಟೂಡೆಂಟ್, ಈ ಹುಡುಗಂದು ತೋರಿಸ್ದೆ ಅಲ್ವ ಈಗ ಎಕ್ಸಾಂಪಲ್, ಈ ಹುಡುಗ ಏನು ಮಾಡಿದ್ದಾನೆ ಗೊತ್ತಾ, ಈಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನುವ ಒಂದು ಬ್ರ್ಯಾಂಚ್ಗೆ ಜಾಯಿನ್ ಆಗಿಬಿಟ್ಟಿದ್ದಾನೆ. ಯಾಕೆ, ಅವನು ಇಷ್ಟಪಟ್ಟಿದ್ದ ಒಂದು ಕೋರ್ಸ್ ಸಿಕ್ಕಿಲ್ಲ. ಯಾಕೆ, ಸಿ ಇ ಟಿ ರ್ಯಾಂಕ್ ಕಮ್ಮಿ ಬಂದಿದ್ದ ಕಾರಣಕ್ಕಾಗಿ ಅವನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅನ್ನುವ ಒಂದು ಬ್ರ್ಯಾಂಚ್ಗೆ ಕೊನೆಗೆ ಜಾಯಿನ್ ಆಗಿ ಈಗ ಓದುತ್ತಿದ್ದಾನೆ. ಟೋಟಲ್ ಆಗಿ ನಿಮ್ಮ ಒಂದು ರ್ಯಾಂಕ್, ಸಿ ಇ ಟಿ ರ್ಯಾಂಕ್ ಎಷ್ಟು ಕಮ್ಮಿ ಬರುತ್ತೋ ಅಷ್ಟು ಒಳ್ಳೆಯ ಬ್ರ್ಯಾಂಚ್ ಸಿಗುತ್ತೆ, ಅಷ್ಟು ಒಳ್ಳೆಯ ಪ್ಲೇಸ್ಮೆಂಟ್ ಇರೋ ಕಾಲೇಜು ಸಿಗುತ್ತೆ ಅನ್ನುವ ಒಂದು ಉದ್ದೇಶ ನನ್ನ ಮಾತು. ಕಮ್ಮಿ ಬಂದ್ರೇ ಒಳ್ಳೆಯದು. 10,000 20,000 ರ್ಯಾಂಕಿಂಗ್ ಲ್ಯಾಕಲ್ಲಿ ಬಂದರೆ ಕಷ್ಟ. ಇದು ಗೊತ್ತಿರಲಿ ಸಿ ಇ ಟಿ ವಿದ್ಯಾರ್ಥಿಗಳೇ. ಈ ವರ್ಷ ಕೆ ಸಿ ಇ ಟಿ ಎಕ್ಸಾಮ್ನಲ್ಲಿ ಫೇಲ್ ಆಗಿರೋ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂದೆ. ಅದು ಏನು ಗೊತ್ತಾ, ಮತ್ತೆ ರೀ ಎಕ್ಸಾಮ್ ಇರುತ್ತೆ, ಬರೆಯೋಕ್ಕೆ ಚಾನ್ಸ್. ಹೋದ ವರ್ಷ ಇದ್ದಿಲ್ಲ, ಇದು ನಿಮಗೆ ತುಂಬ ಗುಡ್ ನ್ಯೂಸ್. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರ ಸಿ ಇ ಟಿ ರ್ಯಾಂಕ್ ಚೆನ್ನಾಗಿ ಬರಲಿ ಅಂತ ಮನಸ್ಪೂರ್ವಕವಾಗಿ ಕೇಳಿಕೊಳ್ಳುತ್ತಾ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ ಅಂದುಕೊಳ್ಳುತ್ತಾ ಥ್ಯಾಂಕ್ ಯು.